ಮೈ ಡಿಯರ್ ವೀಕ್ಷಕರೇ, ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ರಾಜ್ಯ ರಾಜಕಾರಣದಲ್ಲಿ ಸೆನ್ಸೇಷನಲ್ ಡೆವಲಪ್ಮೆಂಟ್ ಒಂದು ಡಿಸೆಂಬರ್ನಲ್ಲಿ ಆಗಲಿದೆ. ಗಮನ ಇಟ್ಟು ಕೇಳಿ, ಡಿಸೆಂಬರ್ನಲ್ಲಿ ರಾಜಕೀಯ ದೀಪಾವಳಿ ಜರುಗಲಿದೆ. ದೊಡ್ಡ ದೊಡ್ಡ ಆಟಂ ಬಾಂಬ್ಗಳೇ ಸಿಡಿಯಲಿವೆ. ಇವತ್ತಿನ ಪವರ್ ಪಾಲಿಟಿಕ್ಸ್ ಎಪಿಸೋಡ್ನಲ್ಲಿ ಅಂಥದ್ದೊಂದು ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಅಷ್ಟೇ BY ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ 1 ವರ್ಷ ಪೂರೈಸಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಸಂಭ್ರಮಿಸಿದ್ರು ಕೂಡ. ಅಸಮಾಧಾನಗೊಂಡ ಎಲ್ಲ ನಾಯಕರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾತಾಡಿದ್ರು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಸಾರಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ, ಮುಖ್ಯಮಂತ್ರಿಗಳ ಕುಟುಂಬವೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ, ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನೋ ಡೌಟ್, ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ 100ಕ್ಕೆ 100ರಷ್ಟು ಯಶಸ್ವಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರವೇ ಆಗಲಿ, ಮೂಢ ಹಗರಣವೇ ಆಗಲಿ, ಇಡೀ ರಾಜ್ಯದ ಗಮನ ಸೆಳೆಯುವಂತೆ ಮಾಡಿದ್ದೇ ಇದೇ ವಿಜೇಂದ್ರ. ತಂದೆಯಿಂದಲೇ ಅಂಥದ್ದೊಂದು ಹೋರಾಟದ ಗುಣ ವಿಜೇಂದ್ರ ಅವ್ರಿಗೂ ಕೂಡ ಬಂದಿದೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೂಢ ಪ್ರಕರಣದಲ್ಲಿ ಬೆಂಗಳೂರಿಂದ ಮೈಸೂರಿನವರೆಗೂ ನಡೆಸಿದಂತಹ ಪಾದಯಾತ್ರೆ. ಇಂಟ್ರೆಸ್ಟಿಂಗ್ ಏನಂದರೆ, ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಬಟ್ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಸೋತು ಹೋಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲೂ ಕೂಡ ವಿಫಲರಾಗಿದ್ದಾರೆ. ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜು ಎಂದೂ ಒಪ್ಪೋದಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಪುತ್ರ. ಅವರೇ ಹೇಳುವಂತೆ ಬಿಜೆಪಿಯನ್ನು ದಕ್ಷಿಣ ಭಾರತದಲ್ಲಿ ಕಟ್ಟಿ ಬೆಳೆಸಿದ್ದು, ಅಧಿಕಾರಕ್ಕೆ ತಂದಿದ್ದು ಯಡಿಯೂರಪ್ಪ ಅನ್ನೋದು ಸೂರ್ಯಚಂದ್ರ ಇರುವಷ್ಟೇ ಸತ್ಯ. ಯಡಿಯೂರಪ್ಪನವರ ಆದಿಯಾಗಿ ಅನಂತಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವ್ರು ವೇದಿಕೆ ಹತ್ತದಲ್ಲ, ವೇದಿಕೆ ಕಟ್ಟ ಯೋಗ್ಯತೆಯೂ ಕೆಲವ್ರಿಗೆ ಇರ್ತಾ ಇರಲಿಲ್ಲ ಇವತ್ತು. ಎಕ್ಸಾಕ್ಟ್ಲಿ ರೈಟ್. BSY ಇಲ್ಲದೆ ಇದ್ದಿದ್ರೆ ಬಿಜೆಪಿ ಎಲ್ಲಿರ್ತಿತ್ತೋ ಯಾರಿಗೂ ಗೊತ್ತು. ಒಂದು ಕಾಲಕ್ಕೆ ಯಡಿಯೂರಪ್ಪ ಅಂದರೆ ಇಡೀ ರಾಜ್ಯಕ್ಕೆ ಒಬ್ಬರೇ ಫೈರ್ ಬ್ರ್ಯಾಂಡ್ ಆಗಿದ್ರು. ರೈತ ಪರ ಹೋರಾಟಗಾರ ಎನಿಸಿದ್ರು, ಹಿಂದೂ ಪರ ನಾಯಕ ಎನಿಸಿದ್ರು, ಬಡವರ ಪರ ಧ್ವನಿ ಎತ್ತುವ ನಾಯಕ ಎನಿಸಿದ್ರು. ಜೊತೆಗೆ ಯಡಿಯೂರಪ್ಪ ಗುರುಗಿದ್ರೆ ವಿಧಾನಸೌಧ ನಡುಗುವುದು ಅನ್ನುವಂಥ ಒಂದು ವಾಕ್ಯವೂ ಕೂಡ ಇತ್ತು. ಇದು ಕೂಡ ಸತ್ಯ. ಯಡಿಯೂರಪ್ಪ ಎಂಬ ಹೆಸರನ್ನು ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ನೀಡಿದ್ದೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕಾಲನೇ ಎಲ್ಲ ಹೇಳುತ್ತೆ. ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂಥ ಕಳಾನಾಯಕ ನೀವೇನೇ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ವಿಧಾನಸೌಧದಲ್ಲಿ ಕೊನೆಯ ದಿನದವರೆಗೂ ಯಡಿಯೂರಪ್ಪ ತಮ್ಮ ವರ್ಚಸ್ಸನ್ನು ಎಲ್ಲೂ ಕಳೆದುಕೊಳ್ಳಲಿಲ್ಲ. ಅವರ ಮಾತಿಗೆ ಅದೇ ತೂಕವಿತ್ತು, ಅದೇ ಘನತೆ, ಗಾಂಭೀರ್ಯ ಎಲ್ಲವೂ ಇತ್ತು. 81ನೇ ವಯಸ್ಸಿನಲ್ಲೂ ಅವರು ಸಿಂಹದಂತೆಯೇ ಹೋರಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಪಕ್ಷದಲ್ಲಿ ಇವತ್ತಿಗೂ ಯಡಿಯೂರಪ್ಪನವರ ಮಾತಿಗೆ ಬೆಲೆ ಇರೋದು. ಪ್ರಿಯ ವೀಕ್ಷಕರೇ, ಜಸ್ಟ್ ಥಿಂಕ್ ಮಾಡಿ. ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದರು ಅಂದರೆ ಅದರಲ್ಲಿ BSY ಪಾತ್ರವೂ ದೊಡ್ಡದಿದೆ. ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಅಂದರೆ ಅದರದ್ದೇ ಆದ ಗತ್ತು ಗೈರತ್ತುಗಳಿರುತ್ತವೆ. ಇವತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅದಕ್ಕೊಂದು ರೋಲ್ ಮಾಡೆಲ್ ಅಂತಲೇ ಹೇಳಬಹುದು. ಯಾಕಂದರೆ ಅವರ ವಿರುದ್ಧ ಏನೇ ಆರೋಪಗಳಿದ್ರೂ ಅವರ ವಿರುದ್ಧ ಮಾತನಾಡೋದಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಆದರೆ ವಿಜೇಂದ್ರ ವಿರುದ್ಧ ಒಬ್ಬರಲ್ಲ, ಇಬ್ಬರಲ್ಲ, 16 ನಾಯಕರು ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ವಿಜೇಂದ್ರನಿಂದ ಈ BJP ಉದ್ಧಾರ ಆಗುವುದಿಲ್ಲ. ಕೇಂದ್ರದವ್ರಿಗೆ ಏನಾದರೂ ಕರ್ನಾಟಕದಲ್ಲಿ BJP ಉಳಿಸ್ಬೇಕಾದ್ರೆ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸಿಗಬೇಕು, ಯಡಿಯೂರಪ್ಪನ ಯಾವುದೇ ವೇದಿಕೆ ಮೇಲೆ ಕುಂಡ್ರಿಸಬಾರ್ದು. ಎಂದೂ ಒಪ್ಪೋದಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ. ಈಗ ಮೂಢ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಢ ಹೋರಾಟ ಸಿದ್ದ
ಸಿದ್ದರಾಮಯ್ಯನವ್ರು ಇಳಿಸಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಮಾತಾಡೋದಷ್ಟೇ ಅಲ್ಲ, ಪ್ರತ್ಯೇಕ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ, ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ನಾವು ಹೇಳಿದ್ದು, ವಿಜೇಂದ್ರ ಆಡಳಿತಾರೂಢ ಪಕ್ಷದ ವಿರುದ್ಧ ಗೆದ್ದಿದ್ದಾರೆ, ಆದರೆ ಸ್ವಪಕ್ಷೀಯರನ್ನು ಗೆಲ್ಲೋಕೆ ಆಗಲಿಲ್ಲ ಅಂತ. ಅವರ ಅಸಮಾಧಾನ ಹೊರ ಹಾಕೋದಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ನಾನಂತೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ಸ್ವಪಕ್ಷದವರ ವಿಶ್ವಾಸ ಗಳಿಸೋಕೆ ಆಗಲಿಲ್ಲ ಅಂದರೆ ಏನರ್ಥ? ಹೈಕಮಾಂಡ್ ಹಲವು ಬಾರಿ ಎಂಟ್ರಿ ಆಗಿ ರಾಜಿ ಸಂಧಾನ ಮಾಡಿದ್ರು ಆಗಲಿಲ್ಲ ಅಂತ ಹೇಳಿದ್ರೆ ಹೇಗೆ? RSS ನಾಯಕರೇ ಸಂಧಾನ ನಡೆಸಿದ್ರು ಬಗೆಹರಿಲ್ಲ ಅಂದರೆ ಏನು? ಈ ಕಾರಣಕ್ಕಾಗಿ ನಾವು ಹೇಳಿದ್ದು ಡಿಸೆಂಬರ್ನಲ್ಲಿ ದೀಪಾವಳಿ ಪಟಾಕಿ ಸಿಡಿಯುತ್ತೆ ಅಂತ. ಡಿಸೆಂಬರ್ ಅಂತ್ಯದಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋ ಫೈಲ್ ನಡ್ಡಾ, ಅಮಿತ್ ಶಾ, ಸಂತೋಷ್ ಜಿ ಹಾಗೂ ಮೋದಿ ಅವರ ರೌಂಡ್ ಟೇಬಲ್ಗೆ ಬರಲಿದೆ. ಪಟಾಕಿ ಹಚ್ಚೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದರೆ ಬದಲಾವಣೆ ಅನಿವಾರ್ಯ ಅಂತ ತೀರ್ಮಾನ ಆಗಿದ್ದೆ ಆದರೆ ವಿಜೇಂದ್ರ ಕೆಳಗಿಳಿಯಲೇಬೇಕಾಗುತ್ತೆ. ಅಕಸ್ಮಾತ್ ವಿಜೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಅವರು ರೆಬಲ್ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮೈ ಡಿಯರ್ ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸಿದ ಯಡಿಯೂರಪ್ಪರವರನ್ನೇ ಸಣ್ಣ ಗೊಂದಲಕ್ಕೂ ಅವಕಾಶ ಕೊಡದೆ ಅತ್ಯಂತ ಗೌರವಯುತವಾಗಿ ಕೆಳಗಿಳಿಸಿದ ಪಕ್ಷ ಬಿಜೆಪಿ. ವಿಜೇಂದ್ರ ಕೇಸಲ್ಲೂ ಅಷ್ಟೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯೋ ಮತ್ಯಾವುದೇ ಹುದ್ದೆಯೋ ರೆಡಿಯಾಗಿರುತ್ತೆ. ಅಲ್ಲಿಗೆ ಪಟಾಕಿ ಸಿಡಿಯುತ್ತೆ, ದೀಪಾವಳಿ ನಡೆಯುತ್ತೆ. ಕೆಳಗಿಳಿದ್ರೆ ಯಾರಾಗ್ತಾರೆ ಬಿಜೆಪಿ ನಾಯಕ ಅನ್ನೋ ಪ್ರಶ್ನೆ ಈಗ ಹೈಕಮಾಂಡ್ಗೆ ಕಾಡ್ತಾ ಇದೆ. ಯಾಕಂದ್ರೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಬಾನಳೆಯಿಂದ ಬೆಂಕಿಗೆ ಬೀಳೋಕೆ ಯಾರಿಗೂ ಇಷ್ಟವಿಲ್ಲ. ಮೂಲಗಳ ಪ್ರಕಾರ ಕರ್ನಾಟಕದ ಯಾವೊಬ್ಬ ಬಿಜೆಪಿ ನಾಯಕರ ಮೇಲೂ ಹೈಕಮಾಂಡ್ಗೆ ಹೇಳ್ಕೊಳ್ಳುವಂಥ ಒಪಿನಿಯನ್ ಇಲ್ಲ. ಸದ್ಯ ಬಿಜೆಪಿಯ ಹೈಕಮಾಂಡ್ ಕಣ್ಣಿಗೆ ಡಾರ್ಕ್ ಹಾರ್ಸ್ ಆಗಿ ಕಾಣ್ತಾ ಇರೋದು ಮೈತ್ರಿ ಪಕ್ಷದ ನಾಯಕ, ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸದ್ಯ ರಾಜ್ಯ ಸರ್ಕಾರವನ್ನು ಮುಲಾಜಿಲ್ಲದೆ ಪ್ರಶ್ನೆ ಮಾಡ್ತಿರುವ ನಾಯಕ, ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ. ಮೂಡಾ ಪ್ರಕರಣದಲ್ಲೂ ಅವರದ್ದೇ ಮೇಲುಗೈ. ಇಂಥ HDK ಗಟ್ಟಿಯಾಗಿ ಜೊತೆಯಲ್ಲಿ ನಿಂತಿರುವಾಗ ಬಿಜೆಪಿಯ CT ರವಿ ಅಥವಾ ಅಶ್ವಥ್ ನಾರಾಯಣ್ ಅವರಂಥ ಒಕ್ಕಲಿಗ ನಾಯಕರನ್ನು ಅಧ್ಯಕ್ಷ ಮಾಡೋ ಸಾಧ್ಯತೆ ಕಡಿಮೆ. ಇನ್ನು ಲಿಂಗಾಯತ ಲೀಡರ್ ಒಬ್ಬರನ್ನು ಆಯ್ಕೆ ಮಾಡೋಕ್ಕೆ ಒನ್ಸ್ ಅಗೈನ್ BSY ಜೊತೆ ಡಿಸ್ಕಷನ್ ಆಗಬೇಕು. ಹೀಗಾಗಿ OBC ಲೀಡರ್ ಒಬ್ಬರಿಗಾಗಿ ತಲಾಶ್ ನಡೆದಿದೆ. ಈ ಪೈಕಿ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಹೈಕಮಾಂಡ್ ಮೈಂಡಲ್ಲಿದ್ದಾರೆ. ಅಕಸ್ಮಾತ್ ಮೂಡಾ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕವಾಗಿದ್ದೆ ಆದರೆ OBC ಮತಗಳು ಛಿದ್ರವಾಗುತ್ತವೆ. ಹಿಂದುಳಿದ ವರ್ಗದಿಂದ ಬಂದಿರೋ ಸುನೀಲ್ ಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ ಆ ಮತಗಳನ್ನು ಸೆಳೆಯಬಹುದು ಅನ್ನೋ ಲೆಕ್ಕಾಚಾರ RSSನದ್ದು. ಅಷ್ಟೇ ಅಲ್ಲ, ರಾಜ್ಯದ ಗ್ರೌಂಡ್ ರಿಪೋರ್ಟ್ ಕೂಡ ಅದೇ ಸಂದೇಶವನ್ನು ದೆಹಲಿಗೆ ತಲುಪಿಸಿದೆ. ಹೀಗಾಗಿ ಲಡ್ಡು ಬಂದು ಸುನೀಲ್ ಕುಮಾರ್ ಬಾಯಿಗೆ ಬೀಳುವ ಸಾಧ್ಯತೆಗಳಿವೆ. ನಿಜವಾಗ್ಲೂ ಲಡ್ಡು ಬಂದು ಸುನೀಲ್ ಕುಮಾರ್ ಬಾಯಿಗೆ ಬೀಳುತ್ತೋ ಇಲ್ಲವೇ ವಿಜೇಂದ್ರ ಅವರ ಜೋಳಿಗೆಯಲ್ಲಿ ಉಳಿಯುತ್ತೋ ಅನ್ನೋದು ಡಿಸೆಂಬರ್ನಲ್ಲಿ ತೀರ್ಮಾನ ಆಗಲಿದೆ. ಇಂಟ್ರೆಸ್ಟಿಂಗ್ ಏನಂದರೆ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಈ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರಲಿದೆ. ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಧೀಮಂತ ನಾಯಕ ಯಡಿಯೂರಪ್ಪನವರು ತಮ್ಮ ರಾಜಕೀಯದ ಕೊನೆಯ ದಿನಗಳಲ್ಲಿ ಎದುರಿಸಿದಂತಹ ಆಕ್ಷೇಪ ಮತ್ತು ಅಸಮಾಧಾನಗಳನ್ನು ವಿಜೇಂದ್ರ ಅವರು ಪ್ರಾರಂಭದ ದಿನಗಳಲ್ಲಿ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಇದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್.